ನಾವು ಬೆಂಗಳೂರು ಫೆಬ್ರವರಿ 9 ಮುಂದೆ ಬರೋಬ್ಬರಿ ಇವತ್ತಿಗೊಂದು 22-25 ಡೇಸ್ ಆಯಿತು. ಕೆಲಸ ಹುಡುಕತ್ತಿ ಭಾಳ ಕೆಲಸ ಹುಡುಕತ್ತಂತ ಭಾಳ ದಿನ ಆಯಿತು. ಅಂದರೂ ಒಂದು 2-3 ಸಲ ಹೋಗ್ತೀವಿ. ಆಮೇಲೆ ಲಾಸ್ಟಿಗೆ ಇವಾಗ ರಿಲಯನ್ಸ್ ಒಳಗೆ ಹೊಂಟಿವಿ. ನಾ ಮತ್ತು ನಮ್ಮ ಗಣೇಶ್ ಇಬ್ಬರು ಕೂಡ ರಿಲಯನ್ಸ್ ಹೊಂಟಿವ್ರಿ. ಇವತ್ತು ನಾನು ಕೆಲಸ ಹುಡುಕಾಡ ಇವತ್ತು ಸೈನಿಂಗ್ ಕರೆದಾರ. ಇವತ್ತು ನೋಡ್ಕೊಂಬರ್ತೀವಿ. ಇವತ್ತು ಸೈನ್ ಮಾಡಿಸಿ ನನಗೆ ಚಪ್ಪಲ್ ತರಗೋದು. ಚಪ್ಪಲ್ ತರ ಬೂಡ್ತತಿ ಆ ಕಡೆ ಇವ ನಮ್ಮ ಗಣೇಶ. ಸರಿ ಸರಿ ಆಗಲೇ ನಮ್ಮ ಗಣೇಶ ಇಬ್ಬರು ಕೂಡ ಹೋಗ್ತೀವಿ ಅಂತ ಇವತ್ತು ಸೈನ್ ಮಾಡಿ ಬರ್ತೀವಿ ಅಂತ ರಿಲಯನ್ಸ್ಗೆ. ಮತ್ತು ಕೆಲಸ ನೋಡ್ಕೊಂಬರ್ಬೇಕು ಏನಂತ ಯಾವ ರೀತಿ ಬಂದು ಹೋಗ್ರು. ಹಂದಿ ಬೇಕು, ಹಂದಿಗೆ ಇತ್ತದ ಮಾಡ್ತಪ್ಪ ನಿಂಗೆ ಕಾಟಗಳ ಮ್ಯಾಗ ತದೋಗಣೆ. ಈ ಪ್ರಾಣಿ ಕೊಟ್ಟು ಹೊರಗೆ ಬರಕ್ಕೆ ವಿಚಾರ ಮಾಡ್ತಾನೆ. ನಾವು ಹೊರಗೆ ಹೋಗಿ ನಂತರ ಮಾತ್ರ ಬರ್ತಾನೆ. ನಡಿ ಹೋಗಮ್ಮ. ಅದು ಬ್ಲಾಗ್ ಬೇಡ, ಇದು ಮಾಡೋಣ. ಯಾವ್ದು ಮಾಡ್ತಿ? ನೀವೇ ಎಡಿಟ್ ಮಾಡ್ಕೊರಿ. ಹಾಂ, ಲಾಸ್ಟಿಗೆ ನೀವೇ ಎಡಿಟ್ ಮಾಡ್ಕೊರಿ. ಸಾಕು. ಟೋಟಲಿ 4 ಕಿಲೋಮೀಟ್ರ್ ಆಗುತ್ತೆ ಹೋಗೋದು. ಅಲ್ಲ ಎಲ್ಲ ಸ್ವಚ್ಛ ಮಾಡ್ರಪ್ಪ ಬಿ ಎಮ್ ಪಿ ಇರೋದಲ್ಲ. ಇಲ್ಲಿ ಫುಲ್ ಕಚ್ರ ಇದೆ. ಇವತ್ತು ರಿಟರ್ನ್ ಚಲೋ ಮಾಡ್ರಲ್ಲ. ಎಷ್ಟು ಕಿಲೋಮೀಟ್ರ್ ತಗೊಂಡೆ ಕರೆಕ್ಟಾ? ಹಾಂ, ಎಷ್ಟು ಕಿಲೋಮೀಟ್ರ್ ಹೊತ್ತಿಗಳು ಹೇಳು. ಯಾರ್ಯಾರು ನೋಡ್ತೀರಿ ನಿಮ್ಮ ಮುಂದೆ? ಹಾಂ, ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಆಗುತ್ತೆ 4 ಕಿಲೋಮೀಟ್ರ್. ಅದಕ್ಕೆ ಉತ್ಸವ 4 ಕಿಲೋಮೀಟ್ರ್ ನಡ್ಕೊಂಡು ಹೊಂಟಿವಿ. ನಾ ಗಣೇಶ್ ಎಷ್ಟು ರೂಪಾಯಿ? 20 ಉಳಿಸಾಗ ಇಬ್ಬರು ಕೊಡಿ. ನಾ 20, 20 ಉಳಿಸ್ಕಿಂತ ಇಬ್ಬರು ಗಣೇಶ ಅದರಲ್ಲಿ ಪಾಲ್ಗೊಳ್ತಾರೆ. ಇವಾಗ ಶನಿ ಬಂದಿವ್ರಿ. ಇಲ್ಲೇ ನಾವೀಗ ರೇಂಜ್ ಬಂದೀವಿ. ಈಗ ರೈಟ್ ಹೋಗಂತೂ ನಾವು ನೆಕ್ಸ್ಟ್ ಹೋಗ್ಬಿಡ್ತೀವಿ. ಇವಾಗ ಫಸ್ಟಿಗೆ ಒಳಗೆ ಹೋಗ್ತಿಂದ ಇವತ್ತು ಟೈಮ್ ಮಾಡ್ಕೊಂಡು ಬರ್ತೀವಿ. ಒಳಗೆ ವೀಡಿಯೋ ಮಾಡಬೇಕು ಅಂತ ಬಂದು ಹೇಳ್ದಾನೆ. ಬಂದು ನಮ್ಮದು ಕೆಲಸ ಇದ್ದಲ್ಲಿ ಆರ್ ಟಿ ನಗರ ರಿಲಯನ್ಸಲ್ಲಿ ಕೆಲಸ ಮಾಡೋದು ಹುಡುಕಡೆ ಬಂದಿದ್ವಿ. ಕೆಲಸ ಇಲ್ಲೇ ರಿಸ್ಯೂಮ್ ಕೊಟ್ಟಿದ್ವಿ. ಇವತ್ತು ಕರೆದಾರ ರಿಲಯನ್ಸ್ ಅಂತ ಇದ್ದಲ್ಲಿ ನಿನ್ನೆ ಫ್ರಂಟಿಗೆ ಐತಿ. ಈಗ ಒಳಗೆ ಹೋಗಿ ಸೈನ್ ಮಾಡೋಕ್ಕೆ ಕರೆದಾರೆ. ಒಳಗೆ ಹೋಗ್ತೀವಿ ಅಂತ ಒಳಗೆ ವಿಡಿಯೋ ಮಾಡೋಕೆ ಇದ್ದಂಗೆ ಬಂದು ಇಡ್ರೆ ಒಂದು ಹೇಳಿದ್ವಿ ಏನಾಗುತ್ತೆ ಅಂತ ಹೇಳ್ತೀನಿ. ಗಣೇಶ್ ಇಬ್ಬರು ಇದ್ದೀವಿ ಇವಾಗ. ಇದೇ ನಮ್ದು ಇದೆ ಕೆಲಸನೇ ಸಿಕ್ಕಿದ್ರು ಇವಾಗ. ನಮ್ಮ ಮನೆ ಕೇಳಂಗೆ ಏನು ಕೇಳುವಂತ ಫಸ್ಟಿಗೆ ಕೆಲಸ ನಾವು ಮಾಡ್ತೇವೆ. ಅವ್ರು ಬರ್ತೀವಿ ಕಾಮ ಯಾರಿಗೆ ಕೆಲಸ ಸಿಗ್ತದೆ. ಜಾಯ್ನಿಂಗ್ ಯಾರು ಮಾಡ್ತಾರೆ? ಜಾಯ್ನಿಂಗ್ ನೋಡ್ಬೋದು. ಜಾಯ್ನಿಂಗ್ ಕೆಲಸ ಹೋಗೋದಿಲ್ಲ. ಕೆಲಸ ಮಾಡ್ತೀವಿ. ಇನ್ನು ಆಚೆ ಹೋಗ್ತೀವಿ ತೊಗೊಂಡ್ರೆ ಇನ್ನು ಇವತ್ತು ಬರೀ ಡಾಕ್ಯುಮೆಂಟ್ ತೊಗೊಂಡು ಮೊದಲ ಜಾಯ್ನಿಂಗ್ ಎಷ್ಟನ ಜಾಯ್ನಿಂಗ್ ನಾಳೆ ಇಲ್ಲ ನಾಡ್ದು. ಹಾಂ, ಇನ್ನು ಜಾಯ್ನಿಂಗ್ ಮತ್ತೆ 2-3 ದಿನ ಕೆಲಸ ಮಾಡೋಂಗಿಲ್ಲ. ಹಂಗೆ ಇನ್ನೊಂದು 2-3 ದಿನ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಎಷ್ಟೊತ್ತು ಎಕ್ಸಾಮ್ ಬಂದ್ಬಿಡ್ತಾವೆ. ನಾವು ರಿಟರ್ನ್ ಊರಿಗೆ ಹೋಗ್ಬಿಡ್ತೀವಿ. ಅವ್ರು ಹೊಯ್ಕೋತಾರೆ ಮ್ಯಾಗ ಕೆಲಸಕ್ಕೆ ಬರಲ್ಲ ಅಂತ ದೇಶದಿಂದ. ಅದೇ ಆಗುತ್ತೆ. ಇವಾಗ ಸ್ಲಿಪ್ಪರ್ಸ್ ತೊಗೊಂಡು ಬೂಟ್ ತೊಗೊಂಡು ನಾವು ಜಾಯ್ನಿಂಗ್ ಐಟಮ್ಗೆ ತೊಗೊಂಡು ಬೂಟ್ ತೊಗೊಂಡು ಇವಾಗ ಮತ್ತೆ ರೊಕ್ಕ ಅದಾಗುತ್ತೆ. ಸರಿ ಸರಿ ಬೂಟ್ ತೊಗೊಂಡು ಹೋಗ್ತೀರಿ ಇವಾಗ ನಾವು. ಹಂಗೆ ನಾವು ಬೆಳೆಸ್ಕೊಡ್ತೀವಿ ಅಲ್ಲ. ಮೇಲೆ ಬಿಟ್ಟು ನೀವು ಬಟ್ಟೆ ನೋಡೋದು ನಾಗ ಇವಾಗ ಅಲ್ಲಿ ತಳ ಕೊಟ್ಟೈತಿ 50-20% ಡಿಸ್ಕೌಂಟ್ ಐತೆ. ಬಟ್ಟೆ ತೊಗೊಂಡಿದ್ದು ನಮ್ಗೆ ನೋಡೋ ಹೊಂಟಿ ಬಟ್ಟೆ ಮತ್ತು ಶೂಸ್ ತೊಗೋದಿತ್ತು ನಮ್ಗೆ. ಹಂಗೆ ಶೂಸಿನ ಸಿಗ್ತಾ ನೋಡೋಕೆ ಅನ್ಸಿ ನನಗೆ ಬಂದಿವೆ ಎಲ್ಲ. ನಾವು ಇದ್ರಾಗ ಎಲ್ಲ ಬಟ್ಟೆನೇವಪ್ಪ 150 ರೂಪೀಸ್ ಬರತ್ತಿ. ಎಲ್ಲಾಗ ಬಟ್ಟೆನೇ. ಬಟ್ ಈ ಚಲೋ ಅವು. ಹಾಂ, ಬಟ್ಟೆ ಚಲೋ ಇವು. ತಳ ಬಟ್ಟೆ ಚಲೋ ಬಿಡು. ಚಲೋ ಆಗೋದ್ರಿಂದ ಇದ್ರಿಂದ ಚಲೋ ಇಲ್ಲ ತೊ ಏನು ಕೆಲಸಕ್ಕೆ ಹೊಂಟಿಲ್ಲ. ರೊಕ್ಕ ಖರ್ಚು ಮಾಡೋಕೆ ಹೊಂಟಿವಿ. ಕೆಲಸ ಹೋಗಿ ವಿಚಾರ ಮಾಡೋದು. ಖರ್ಚು ಮಾಡೋದು ಅಷ್ಟೇ ತನಕ ಬ್ಯಾಡ. ರೊಕ್ಕ ಖರ್ಚು ಮಾಡಬೇಡ. ಇವಾಗ ನಮ್ಗೆ ಬೇಕಾಗಿದೆ ಅಂದರೆ ಶೂಸ್ ಅಷ್ಟೇ. ಅಷ್ಟೇ ವಿಚಾರ ಮಾಡೋದು. ಸುಮ್ಮನೆ ಪಾಲ್ತು ಖರ್ಚು ಮಾಡೋದು ಬೇಡ. ನಾನು ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡೋದು. ತಗೋಲ್ಲ. ಹ್ಞೂ ತಗೋ ತೋದು ನಾನು ತೊಗೊಳ ನಡಿ. ಅಷ್ಟೊತ್ತು ಖಾಲಿ ಅದಂದ್ರೆ ಹಾಕೊಂಡು ನೋಡಿ. ಯಾವುದು ಕರೆಕ್ಟ್ ಆಮೇಲೆ ತಗೋ ನೋಡಿ. ಶೂಸ್ ತೊಗೊಳಕ್ತೀರಿ ಯಾವ್ದು ನೋಡೋದು ಫಸ್ಟ್? ಯಾರೋ ಒಂದು ನೀವು ಗೇಟ್ ಬರ್ಬೋದಾಗುತ್ತೆ. ನಿಮ್ಗಿಂತ ಬೂಟೆ ದೊಡ್ಡ ಅನ್ಸಲ್ಲ. ನಿಮ್ಗಿಂತ ಬೂಟೆ ದೊಡ್ಡ ಅನಿಸ್ತದೆ.
ಅನ್ನಿಸ್ತಾ ಮೇ ಬಿ ನೋಡಿ ಸ್ಲೀಪರ್ಸ್ ಯಾವ್ದು ಸ್ಲಿಪ್ಪರ್ ಸ್ಲೀಪರ್ ಶೂಸ್ ಹಾಕೊಂಡಿಲ್ಲ ಬಡ್ರು ಮಂದಿ ಅದಕ್ಕೆ ಅನ್ನಿಸ್ತಾ ನೀವು ಸೌಕ ಬಂದಿರಪ್ಪ ಹಾಕೋತಿರ್ತೀರಿ ಯಾವಾಗ ನಾವು ಹಾಕೊಂಡಿಲ್ಲ ಬಡ್ರು ಮಂದಿ ಗೊತ್ತಾಗಲ್ಲ ಅಷ್ಟೇ. ತಗೋ ಆಮೇಲೆ ಎಷ್ಟು ಇದೆ ಲೆಫ್ಟ್ ಸೈಡ್ ಅವು ಎಷ್ಟು ಸೈಡ್ ಹೋಗಿ ಅಷ್ಟೇ ಹಾಂ ಓನರ್ ಯಾವ ಕಡೆ ಹೋಗ್ತಿಲ್ಲ. ಅಂದರೆ ಇಲ್ಲಿ ಕಸ್ಟಮರ್ ಬರಲಿ ಬಿಟ್ಟು ಸಂಬಂಧ ಇಲ್ಲ. ಫುಲ್ ಟೈಟ್ ತೊಳೆಯೋದು ಮತ್ತು ಬೇರೆ ತಗೋ ಏಟ್ ಇರಲಿ ಬರೋದು. ಅದು ಎಷ್ಟು ಅದು ಇದು ನೀ ಹಾಕೊಂಡಿದ್ದು ಇದು 7 ಇರ್ತದೆ 8 ಕಂಟ ಕಾಲಾಗ ಕಂಫರ್ಟೇಬಲ್ ಆಗಬೇಕದು. ಫಾರ್ಮಲ್ಸ್ ಹಾಕೊಳಕ್ಕೆ ತಗೋದು ಯಾವ ಈ ಸೈಜ್ ದೊಡ್ಡದು ಬೇಕಾ ಏನು ಬೇಕು ಇವಾಗ ಅದಕ್ಕೆ? ಹಾಂ ಏನು 9ನೇ ತೊಗೋದು ನೋಡಿ ಬರುತ್ತರು. ಏನು ಗೊತ್ತು ಸೈಜ್ ಬಂದರೆ ದೊಡ್ಡ ಇರ್ತಾವೆ ಕರೆಕ್ಟ್ ಕಾಲಿಗೆ ಫಿಟ್ ಸಣ್ಣ ತೊಗೊಂಡಂತಗೋ ಸೈಜ್ ಫುಲ್ ಟೈಟ್ ಇರ್ತಾವೆ ಕಾಲ್ನಾಗ. ಯಾವ್ದು ನೋಡಿ ಕರೆಕ್ಟ್ ಒಂದು ಯಾವುದು ಹಾಂ ತೊಗೊಳ್ಳೋ ಒಂದು ಯಾವ್ದಾರೆ ಯಾವ್ದು ತೋತಿ ಅದೆಷ್ಟು ಸೈಜ್ 9 ಇದೆ ಇದು 9 ಅದ ಹಾಂ ಸಾಯಿ ನೋಡ್ದೆ ಕಾಣಿಸತ್ತ ನಿಂಗೆ. ಹಾಂ ಸರಿ ಕರೆಕ್ಟ್ ಇದು ತೊಗೊ ನಿಂಗೆ ಕರೆಕ್ಟ್ ಆಗುತ್ತೆ ಈಸೊನ್ ಹ್ಞೂ ಹೇಳು ಯಾವ್ದು ನಿಂದು ಇರಲ್ಲದೆ ಹಾಕೊಂಡು ನೋಡಿ 2 ಹಾಕೊಂಡು ನೋಡಿ ಸರಿ. ಹ್ಞೂ ಹಾಕೊಂಡು ಹೋಗ್ತಿ ಎಲ್ಲ ಕೆಲಸ ಬರ್ತದೆ ಸುಮ್ಮನೆ ಹೇಳತ್ತಿಲ್ಲ ನಮ್ದು ಏನು ನಮ್ಮದು ಗ್ಯಾರಂಟಿಲಿ ಕೆಲಸ ಇದು. ಬರೋದ ಕರೆಕ್ಟಾ ಏನು ಕಿತ್ತ ಚಪ್ಪಲ್ ಕಿತ್ತೋಗುತ್ತಾ ಡನ್. ಇವಾಗ ಶೂಸ್ ತೊಗೊಂಡಿದ್ದೀವಿ ಹಂಗೆ ಬರಾಕತ್ತಿದ್ದೀವಿ. ಇಲ್ಲಿ ಬರೋ ಟೈಮಿಗೆ ಸೈನ್ಸ್ ಏನಂತಲ್ಲ ಅದಕ್ಕೆ ಸೈನ್ಸ್ ಕಲ್ಚರ್ ಸೈನ್ಸ್ ಲ್ಯಾಬ್ ಇರಬೇಕು. ಸೈನ್ಸ್ ಲ್ಯಾಬ್ ಐತೆ ನಮ್ಮ ಹೋಗೋ ಟೈಮ್ ಎಲ್ಲ ರೂಟ್ನಾಗ ಬರುತ್ತೆ ಹಂಗೆ ಅದಕ್ಕೆ ನೋಡ್ಕೊಂಡು ಹೋಗ್ಬೇಕಾದ್ರೆ ನಾವು ಬಂದೀವಿ. ಇವಾಗ ಅವರು ಓದ್ತಾರೆ ಜಾಸ್ತಿ ಇತ್ತು ನೀವು ಓದ್ಕೊಂಬಿಡ್ರಿ ಲೈಟ್ ನೋಡ್ರದಾಗ. ಹಾಂ ಸರ್ ಎಂಟರ್ ಹಾಕೊಂಡು ಇವಾಗ ಒಂದು ಟಿ ಶರ್ಟ್ ಬರೋಬರಿ ಪ್ಯಾಂಟ್ ಸರಿಯಿಲ್ಲ. ಟಿ ಶರ್ಟ್ ಪ್ಯಾಂಟ್ ಸರಿ ಇಲ್ಲ ಫಾರ್ಮಲ್ಸ್ದು ನಾವೇ ಜಾಸ್ತಿ ಹೇಳೋಕ್ಕೂ ನೀವು ನೋಡ್ಕೊಂಬಿಡ್ರಿ ಅಷ್ಟು ಸಣ್ಣ ಇದ್ದಾವೆ ನಾವು ಇಲ್ಲೇ ಮಾಡ್ತೀವಿ ನಾವು. ಇದು ನಾಟಿ ಯಾವ ರೀತಿ ಮಾಡ್ತಿರ್ಬೋದು ಮೇ ಬಿ ಇದರಲ್ಲಿ ತೋರ್ಸಕತ್ತ ನೋಡಿ ನಾಟಿ ಯಾವ ರೀತಿ ಇರುತ್ತೆ ಅಂತ ತಿಳಿಸಿಂದ ಎಲ್ಲಿಂದ ಎಲ್ಲಿ ತನಕ ಐತಿ. ಹಾಂ ಚೆಕ್ ಮಾಡೋದಿದೆ ಕೀಬೋರ್ಡ್ಲಾ ಎಕ್ಸ್ಪ್ಲೇನ್ ಮಾಡ್ಕಣ ನಿನ್ನೆ ನಾ ಇವಾಗ ನಮ್ಮ ಗಣೇಶ್ವರ ಎಕ್ಸ್ಪ್ಲೇನ್ ಮಾಡ್ತಾವೆ ನಿಮಗೆಲ್ಲ ಬಡ ಎಕ್ಸ್ಪ್ಲೇನ್ ಮಾಡ್ತಾನೆ ಗಣೇಶ್ ಮಾಡು ಜೋರ್ಸಿ ಹೇಳ ಕೇಳ್ಸಂಗಿಲ್ಲ. ಹಾಂ ಇಲ್ಲಿರೋವೆಲ್ಲ ನೀವು ತಿನ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಏನಂತಾರೆ ಎಡಿಬಲ್ ಅಂತ ಐತೆ ಎಡಿಬಲ್ ಬಗ್ಸ್ ನೋಡ್ರಿ ಅದ್ರಾಗ. ಇದು ನಮ್ಮ ಎಕ್ಸ್ಪ್ಲೇನ್ ಮಾಡ್ತಾನೆ ನಾವು ಗಣೇಶ್ ಹೇಳು ಏನಂತ ಹೇಳಿಸಿಂದ ಎಕ್ಸ್ಪ್ಲೇನ್ ಮಾಡು. ಎಡಿಬಲ್ ಬೆಳೆಸ್ ಅಂದ್ರೇನು ಏನು ಹೇಳಿ ಮತ್ತೆ ಮಷಿನ್ ಮಾಡಿದ್ದೀವಿ ಒಂದು ಉದ್ಧಾರ ವರ್ಷ ಅಂತೀನಿ. ಎಡಿಬಲ್ ಬರ್ಡ್ಸ್ ಬಗ್ಸ್ ಅಂದ್ರೆ ನಾನು ಹುಳಗಳು ನಾವು ಸುತ್ತ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾವ್ರ. ಏನಾಯ್ತು ನೋಡು ಸಮಾಜದಾಗ ಹಿಡಿತೀವಿ ಏನು ಹಿಡಿಯೋದು ಕುತ್ತಿಗೆ ಕಟ್ಟಿ ಹರ್ಸೋದು ಜೋರ್ಸಿ ಹೇಳಿ ಕೆಲಸಲ್ಲ ಕುತ್ತಿಗೆ ಕಟ್ಬಿಟ್ಟು ಹಾಂ ಬಿಡೋದು ಆರ್ತಿತ್ತು. ಯಾವುದು ನಗಾರಿ ಯಾವುದಾರ ನಗರ ಯಾವುದು? ಹ್ಞೂ ಹ್ಞೂ ಹ್ಞೂ
ಪ್ರಾಣಿ ಹಿಂಸೆ ಮಾಡ್ತಾನೆ ನೋಡ್ರಿ ಗೈಸ್. ಹಾಂ, ಇದೇನು ಎಂಬ್ರಾಯ್ಡ್ರಿ ವರ್ಕ್? ಇಲ್ಲ ಇಲ್ಲ, ಇದು ಕರೆಕ್ಟಾಗಿ ಹೆವಿ ಇದು ಅಂತ ಗೊತ್ತು. ಇದು ಯಾವುದು ರೇರೇನ? ರೇರ್ ಇದ್ರೆ ತಿಂತಾರಂಗಿಲ್ಲ? ತಿಂತಾರೆ, ರೇರ್ ಇದ್ರು ತಿಂತಾರ? ರೇರ್ ಇದ್ರು ತಿಂತಾರೆ, ರೇರ್ ಇದ್ರೆ ಸಾಕ್ತಾರೆ, ತಗ್ ತಿನ್ನಲ್ಲ. ಸಾಕಲ್ಲ ಅಂತಿಲ್ಲ, ತಿನ್ನೋ ಅಂತ ಇದು ಅದು ವಿಡಿಯೋ ಮಾಡೋಕ್ಲಿಲ್ಲ ಅಂತ ಬರೀ ಫೋಟೋ ತೋರಿಸ್ತಂತ ಅಷ್ಟೇ ನೋಡ್ಬಿಟ್ಟು. ವಿಡಿಯೋ ಮಾಡ್ಕೊಬರ್ತೀವಿ ಆ ಥರ ಅಂತೂ ಮಾಡ್ಕೋಬೇಕು ನಾವು. ಹಂಗೆ ಚಪ್ಪತ್ತು ಅವ್ರು ಕೊಡು ಹೊರಾಕತ್ತನ ಸಮಾನ ನಮಗೆ ಇಷ್ಟೊತ್ತನ ಮಾಡ್ಕೋಬೋದು. ಗಣೇಶ ಇದ್ರೊಳಗೆ ತಿನ್ಬೇಕಂದ್ರೆ ಯಾವ ತಿತ್ತು ಹೇಳು? ಎಡೆಬಲ್ ಅದಾವ ಯಾವ್ದು ನೋಡ್ರಿ ಚಂದ ಅನ್ಸತ್ತ ಪಟ್ನೆ, ಟೇಸ್ಟಿ ಯಾವ್ದು ಅನ್ನಿಸ್ತು ನೋಡು. ಯಾವ ಜೊತೆ ತಿನ್ಬೇಕು ಅನಿಸಿದ್ರೆ ನನಗೆ ಕೇಳಿದ್ರೆ ನಾ ಹೇಳಿ, ನಾ ತಿನ್ಬೇಕಂದ್ರೆ ಇದು ತಿತ್ತಾನ. ನೀವು ಯಾವ ತಿತ್ತಿ? ಏನದು? ಹಾಂ ಹಾಂ, ಅತಿಥಿ ಮನುಷ್ಯನೇ ತಿಂತೀಯತ್ತ, ನಾವು ಓದ್ಬಿಟ್ಟು ಅದನ್ನು ತಿನ್ನಂಗೆ 1 ಗಂಟೆ ಆಗುತ್ತೆ. ಇವಾಗ ಎಂಬ್ರಾಯ್ಡ್ರಿ ವರ್ಕೇ ತಂಗೆ ಇತ್ತಿಲ್ಲ, ಇವನು ಎಂಬ್ರಾಯ್ಡ್ರಿ ವರ್ಕ್ ಏನಿದು? ಹಾಂ, ಎಂಬ್ರಾಯ್ಡ್ರಿ ವರ್ಕೇ ಇತ್ತಿದು ಮೇ ಬಿ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ನಮಗೆ ಎಷ್ಟು ಕಷ್ಟ ಮಾಡ್ತೀನಿ ನೋಡ್ರಿ. ಮತ್ತು ಇವಿಷ್ಟು ಏನೈತೆ ಗ್ಯಾಸ್ ಸೈಡ್ ಯೂಸ್ ಇಲ್ಲ, ಹೋಗ್ಬಿಡ್ತೀನಿ ಸುಮ್ಮನೆ ಅಷ್ಟೇ ಸಾಕು, ಭಾಳ ಐತೆ ಕಡೆ. ಮೀನುಗಳನ್ನ ನಡ್ಕೊಂಡು ಹೋಗೋದೈತೆ ಹೋಗಿ, ಹೋಗಿ ನಡ್ಕೊಂಡು ಹೋಗಿ ಹಿಂದೆ ಹಂಗೆ. ಪ್ರತಿಯೊಂದು ತುಳುಗ ಹೊಂಟಿ ಹೆಂಗೆ ನೀ ಪ್ರತಿಯೊಂದು ಫೀಲ್ ಮಾಡತ್ತಿ, ಫೀಲ್ ಮಾಡಿ ಜೀವ ಹಾನಿ ಮಾಡ್ತೀನಿ. ನೋಡ್ಬೇಕಂತ ಹೋದ್ವಿ, ಸೈನ್ಸ್ ಫೀಲ್ಡಿಗೆ ಸಂಬಂಧ ನಾನು ಸೈನ್ಸ್ ಫೀಲ್ಡ್ ಮಾಡಿಲ್ಲ ಹಂಗಿಲ್ಲ, ಎಲ್ಲ ನಮ್ಗೆ ತಲೆ ಹೋಗ್ಬಿಟ್ಟು ತಲೆ ಬಿಟ್ಟು ಮ್ಯಾಗ ಹೊಂಟು ಬ್ಯಾಡ ನಾವು ಹೊರಗೆ ಬಂದುಬಿಟ್ಟಿವಿ. ಇನ್ನು ನಾವು ಸ್ವಲ್ಪ ಗಣೇಶ್ ಅವರು ಒಂದು ಫಿಲ್ಮಿ ಸ್ಟೈಲ್ದಾಗ ಹೊಳ್ಳಲೆ ಇಷ್ಟೇ ಕೂತು ಹಂಗೆ ಸುಮ್ಮ ಕೂತ್ಬಿಟ್ಟು ಹೋಗಿ ಸುಮ್ಮನೆ ಹಸಲು ಮಕ್ಕಳು ಕೂಡ ನಡಿ. 20 ರೂಪಾಯಿ ತೊಗೊಂಡಿವಲ್ಲ ಚಾಯ್ ಕುಡಕ ಚಾಯ್ ಕೂಡ ಬಂದಿವ. ಗಣೇಶ ಚಾಯ್ ಕುಡಿದ ಮುಜಿ ಕುಡಿದಾನೆ. ಸೀದಾ ಹಾಸ್ಟೆಲ್ಗೆ ಹೋಗ್ತೀವಿ, ಹಾಸ್ಟೆಲ್ಗೆ ಸಿಗ್ತೀವಿ ನೋಡಲ್ಲ. ಲಾಸ್ಟ್ ಬಂದು ಹಾಸ್ಟೆಲ್ ಮುಂದೆ ಕೂತ್ರಿ, ಅಡ್ಡಾಡಿ ಸಾಕಿತ್ತು, ಬೂಟ್ ಇಟ್ಕೊಂಡಿವಿ. ಇನ್ನು ಹೇಳ್ಬೋದನ್ನ ಹೇಳತ್ತಾರ, ನೋಡ್ತೀನಿ ನಾ ಹೋಗ್ತೀವಿ ಇಲ್ಲ. ಇವಾಗ ಸ್ವಲ್ಪ ವಿಡಿಯೋ ಮಾಡಿದ್ರೆ ಇಷ್ಟ ಮಾಡಿ ವಿಡಿಯೋ ಎಡಿಟ್ ಮಾಡ್ತೀನಿ ಅಂತ ಸಾಕು ಇಷ್ಟೇ. ಬಾಯ್.